ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಾಲ್ನ ತಗೊಂಡೋಗಿ ನಿಮ್ಮ ಮಾವಂಗ್ ಕೊಡು. ಪಾಪ ಏನು ಉಂಡಿರ ಹಂಗೆ ಕುಂತವನೇ. ಅವನ್ಗೆ ಹಾಲು ಕೊಟ್ಬಿಟ್ಟು ಬಸ್ಸಿ ನೈಸಿಕ್ಕೆ ಬೆಣ್ಣೆ ಹಚ್ಬಿಟ್ಟು ಆಸ್ತಿನೆಲ್ಲ ಬರ್ಸ್ಕೊಂಡ್ಬಿಡು. ಏನೋ ಸರಿಯೇ ಉಂಟಾರೋ ಬರ್ತೀನಿ. ಅದು ಬೆಳಿಗ್ಗೆ ಕಾಯಿಸಿಟ್ಟಿದ್ದ ಹಾಲು ಕುಡಿಯುವಾಗ್ಲೇ ಒಂಥರ ಇತ್ತು. ಗೊತ್ತಿಲ್ದಿರ ಹೊಟ್ಟೆ ಹಸ್ದಿತ್ತು ಅಂತ ಕುಡಿದ್ಬಿಟ್ಟೆ. ಅಜ್ಜಿಗೆ ಹಾಲು ನಾನೇ ಕೊಟ್ಟಿದ್ದು ಅಂತ ಯಾಕೆ ಹೇಳಲಿಲ್ಲ? ಅಜ್ಜಿ ಏನಾದರೂ ಹೇಳಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ರು. ಅವಳು ಹೇಳಿಲ್ಲ ಅಂದರೆ ಬೇರೆ ಏನೋ ಪ್ಲಾನ್ ಮಾಡ್ತಾ ಇರಬೇಕು. ಏನಿರ್ಬೋದು? ಕಾಳ ಬಾರ್ಲ ಬಿರ್ನೆಲೆ ತಗೊಂಡ ಕೊಡು. ಬಿಸಿ ಕಣ್ಲಾ ನೀನೋಗು. ಎಲ್ಲ ಉಂಡ್ಬಿಟ್ಟು ಹಂಗೆ ಬಿಟ್ಟೋಯ್ತವೆ ಮೂದೆ ಮುಂಡೆವು. ಅನ್ನದ ಬೆಲೆ ಗೊತ್ತಾ ಇವಕ್ಕೆ? ಅನ್ನಕ್ಕೆ ಕೈ ತೊಳಿತಾವೆ ಇವ್ರ ಮಕ ಮುಚ್ಚ. ಮಮ್ಮ ಹಾಲು ನನಗೆ ಬೇಡಪ್ಪ. ಮಮ್ಮ ಊಟನೂ ಮಾಡಿಲ್ಲ, ಕುಡಿ ಮಮ್ಮ ತಗ. ಬೇಡ ತಗಮಮ್ಮ, ಕೆಲ್ಸ ಮಾಡಿ ಆಯಾಸ ಆಗಿರ್ತೀಯ. ಈ ಹಾಲು ಕುಡ್ದು ನಿಮ್ದೇ ನಿದ್ದೆ ಮಾಡಮ್ಮ ತಗ. ಹಾಲು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಬಿಡು. ಬೇಡ ಹೋಗ. ಮಮ್ಮ ಹೋಗ ಆಚೆ. ನನ್ನ ಮೊಮ್ಮಗ ಧರ್ಮರಾಜ್ಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿನ? ನನ್ನ ಮೊಮ್ಮಗನಿಗೆ ಸಂತೋಷ ಅಂದ್ರೆ ನಾನು ಖಂಡಿತ ಕುಡಿತೀನಪ್ಪ. ವಯಸ್ಸಾಯ್ತಲ್ಲ, ಅದಕ್ಕೆ ಒಂದೇ ಸಲ ಕುಡಿಯೋಕ್ಕಾಗಿಲ್ಲಪ್ಪ. ಇನ್ಮೇಲಿಂದ ನೀನು ನೆಮ್ಮದಿಯಾಗಿರ್ಬೋದಪ್ಪ. ಇವರು ಕೊನೆದಾಗಿ ಏನು ಊಟ ಮಾಡಿದ್ರು? ಅಜ್ಜಿ ತುಂಬಾ ಸೀರಿಯಸ್ ಆಗಿದ್ದಾರೆ. ಅಜಯ್ ಅಜ್ಜಿ ಅಜ್ಜಿ, ಅಯ್ಯೋ ಅಜ್ಜಿ, ಭಾರ್ಗವಿ ಅಕ್ಕ, ವಾಣಿ ಅಕ್ಕ, ಅನಗ ಅಕ್ಕ, ಎದ್ದೇಳಿ. ಅಜ್ಜಿ ಕಾಣಿಸ್ತಾ ಇಲ್ಲ. ಏನಾಯ್ತು? ಅಜ್ಜಿ ಕಾಣಿಸ್ತಿಲ್ಲ ಅಕ್ಕ. ಲೇ, ವಾಶ್ರೂಮ್ ಅಲ್ಲಿ ಎಲ್ಲೋ ಇರ್ಬೇಕು ನೋಡೆ. ಹೋಗ್ ನೋಡೋಗು. ಅಜ್ಜಿ, ನೀವ್ಯಾರು ಇನ್ನೂ ಹೋಗಿಲ್ವಾ? ಅಕ್ಕ, ಅಜ್ಜಿ ಎಲ್ಲೂ ಕಾಣಿಸ್ತಾ ಇಲ್ಲ. ನಮ್ಮ ಅಜ್ಜಿ ಎಲ್ಲೂ ಕಾಣಿಸ್ತಿಲ್ವಲ್ಲ? ಅವ್ರ ಮೊಮ್ಮಗ ಬಂದು ಬೆಳಗ್ಗೆನೆ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋದ್ರು.
ಬೇರೆ ಪೇಷಂಟ್ ಬರ್ತಾರೆ, ಬೇಗ ಬೇಗ ಹೊರಡಿ. ನೋಡಿದ್ರ ಅವ್ರು ಮಾಡೋ ಕಿತಾಪತಿಗಳನ್ನ ನಮ್ಮ ನೆಪ್ಸಿದಿದ್ರೆ ನಾವು ಹೋಗ್ತಾ ಇದ್ವಿ ತಾನೆ. ಸರಿ ಬನ್ನಿ ಹೊರಡೋಣ ಮನೆಗೆ. ಸರಿ ಬನ್ನಿ ಅಕ್ಕ. ಸರಿ. ಬಾ ಜನನಿ. ಸರಿ ಸರಿ ಆಯ್ತು, ಬೇಗ ಕಳಿಸ್ಕೊಡಿ. ಪೃಥ್ವಿ ಹೋಗೋಣವಾ? ಸರಿ ಬಾ ಆಯುಷ್. ಅಮ್ಮ ನೀನು ಅಜ್ಜಿ ನೋಡೋದಕ್ಕೆ ಬರ್ತಿದ್ಯಾ? ಅಯ್ಯೋ ಅದಕ್ಕೆ ಅಲ್ವಾ ನಾನು ರೆಡಿಯಾಗಿ ಕೂತಿರೋದು. ಮತ್ತೆ ಬನ್ನಿ ಹೋಗೋಣ, ಟೈಮ್ ಆಯ್ತು. ಏಯ್ ನೀನ್ ಎಲ್ಗೆ? ಇದೇನು ಶುಭ ಹಿಂಗ್ ಕೇಳ್ತ್ಯಾ? ಅಲ್ಲ ಅಜ್ಜಿ ಕಣ್ಬಿಟ್ಟು ನೋಡ್ಬೇಕಾದ್ರೆ ನಾವಿಬ್ರು ಜೋಡಿಯಾಗಿ ಜೊತೆಲಿ ನಿಂತಿದ್ರಲ್ಲ ಅವ್ರಿಗೋತರ ಖುಷಿ ಆಗೋದು. ಬೇಡ ಅನ್ನೋದು. ನೀನೆಲ್ಲೂ ಬರೋದು ಬೇಡ. ಅಜ್ಜಿನ ಡಿಸ್ಚಾರ್ಜ್ ಮಾಡ್ಕೊಂಡು ಇಲ್ಲೇ ಕರ್ಕೊಂಡ್ ಬರ್ತೀವಿ, ಆಮೇಲೆ ನೋಡುವಂತೆ ಇರು. ಹೇ ಪೃಥ್ವಿ, ನೀನು ಅಲ್ಲೇ ಇರಲಿ ಅಂತ ಬಿಟ್ಟು ಬಂದ್ರೆ ನೀನ್ಯಾಕೆ ಮನೆಗೆ ಬರೋಕೋದೆ? ಅಲ್ಲಿ ಜೆಂಟ್ಸ್ ಯಾರಿಗೂ ಎಂಟ್ರಿ ಇಲ್ವಂತೆ, ಲೇಡೀಸ್ ಮಾತ್ರ ಇರ್ಬೇಕಂತೆ. ಅದಕ್ಕೆ ನೀನ್ ಯಾಕೆ ಬರಕ್ ಹೋದೆ? ಅಲ್ಲೇ ಇರ್ಬೋದಾಗಿತ್ತಲ್ಲ. ಲೇಡೀಸ್ ಮಾತ್ರ ಇರಬೇಕು ಅಂದ್ರಲ್ಲ, ಅದಕ್ಕೆ ಇಲ್ಲಿಗೆ ಬಂದು ನಿನ್ನನ್ನು ಕಳ್ಸೋಣ ಅಂತ ಬಂದೆ. ಅಷ್ಟ್ರಲ್ಲಿ ನೀನು ಕುಡಿದು ಟೈಟಾಗಿ ಬಿದ್ದಿದ್ದಲ್ಲ. ಹೇಯ್ ಮುಚ್ಕೊಂಡು ನಿಂತ್ಕೊಳ್ಳಲಿ. ಅವನ ಮುಂದೆ ನೀವು ಜಗಳ ಆಡ್ತಿರಲ್ಲ, ನಿಮಗೂ ಬುದ್ಧಿಲ್ವೇನ್ರು? ನಮ್ಮನೆ ಮಾನ ಮರ್ಯಾದೆ ಕಳೆಯೋದಕ್ಕೆ ಹೊರಗಡೆಯಿಂದ ಯಾರು ಬರಬೇಕಾಗಿಲ್ಲ, ನೀವು ಕೂಡ ಸಾಕು. ಮೂರನೇ ವ್ಯಕ್ತಿ ಮುಂದೆ ಹೇಗೆ ಮಾತಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿಮಗೆ. ಮಾಮ್ಸ್ ಮೀ ಥರ್ಡ್ ಪರ್ಸನ್, ಸೋ ಬ್ಯಾಡ್ ಮಮ್ಮ, ಸೋ ಬ್ಯಾಡ್. ಪೃಥ್ವಿ ನಾವು ಹೋಗೋಣ. ಅಮ್ಮ ಬಾ ಹೋಗೋಣ. ಹಾ ನಡಿಯಪ್ಪ. ಜನನಿ, ನೀವೆಲ್ಲ ಇಲ್ಲೇನು ಮಾಡ್ತಿದ್ದೀರಾ? ಅಜ್ಜಿನ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಬಂದ್ರಾ? ಅಜ್ಜಿ ಎಲ್ಲಿ? ಪೃಥ್ವಿ ಏನ್ ಹೇಳ್ತಿದ್ಯಾ? ಅಜ್ಜಿನ ನೀವ್ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡ್ ಬರ್ಲಿಲ್ವಾ? ಏನಮ್ಮ ಹುಚ್ಚಿ ಥರ ಮಾತಾಡ್ತಾ ಇದ್ಯಾ? ಅಜ್ಜಿ ನೋಡ್ಕೊಳ್ಳಿ ಅಂತ ಬಿಟ್ಟು ಬಂದ್ರೆ ಅಜ್ಜಿ ಎಲ್ಲಿ ಅಂತ ಇಲ್ಲಿ ಬಂದು ಕೇಳ್ತಾ ಇದ್ಯಾ? ಅಯ್ಯೋ, ನಾವ್ ಅಜ್ಜಿ ಪಕ್ಕದಲ್ಲೇ ಮಲ್ಕೊಂಡಿದ್ವಿ. ಬೆಳಗ್ಗೆ ಎದ್ದು ನೋಡಿದ್ರೆ ಅಜ್ಜಿ ಅಲ್ಲಿರ್ಲಿಲ್ಲ. ಕೇಳಿದಕ್ಕೆ ಅವ್ರ ಮೊಮ್ಮಗ ಬಂದ್ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು. ಅಜ್ಜಿ ಇಲ್ಲಿ ಬಂದಿರ್ತಾರೆ ಅನ್ಕೊಂಡು ನಾವು ಇಲ್ಲಿಗೆ ಬಂದ್ವಿ. ಏನೋ ಮೊಮ್ಮಗನ? ಧರ್ಮ ಮೊಮ್ಮ ಇಲ್ಲಿರ್ಬೇಕಾದ್ರೆ ಅದ್ಯಾರಪ್ಪ ಅದು ಹೊಸ ಮೊಮ್ಮಗ? ಓ ಮಾಮ, ಅಜ್ಜಿಗೇನಾದ್ರೂ